ನೋಡು, ಯಾವುದಕ್ಕೂ ಯೋಚನೆ ಮಾಡಬೇಡ. ಧೈರ್ಯವಾಗಿ ಮುಕ್ತವಾಗಿ ನನ್ನ ಎದುರಿಗೆ ಮಾತಾಡು. ಹೇಳೋಕದ ಅಪ್ಪ, ನಾನು ಹೇಳೋ ವಿಷಯ ಕೇಳಿ ನೀವು ಗಾಬರಿ ಆಗಬಾರ್ದು, ಕೋಪ ಮಾಡ್ಕೋಬಾರ್ದು. ಯಾಕೆ ಮಗಳೇ, ಏನಾದರೂ ಸಮಸ್ಯೆನಾ? ಸಮಸ್ಯೆ ಅಲ್ಲ ಅಪ್ಪ, ಸತ್ಯ ಹೇಳೋಕೆ ಧೈರ್ಯ ಸಾಲ್ತಾ ಇಲ್ಲ. ಪ್ರಪಂಚನೇ ಹೀಗಾಗ್ಬಿಟ್ಟಿದೆ ಮಗಳೇ. ಈ ಪ್ರಪಂಚದಲ್ಲಿ ಸುಳ್ಳನ್ನು ಹೇಳೋಕೆ ಭಯ ಪಡಬೇಕೇ ಹೊರತು ಸತ್ಯನ ಹೇಳೋಕ್ಕಲ್ಲ. ಸುಳ್ಳನ್ನು ಸರಾಗವಾಗಿ ಹೇಳ್ತಾರೆ, ಅದೇ ಸತ್ಯನ ಮುಚ್ಚಿಟ್ಟು ಬಚ್ಚಿಟ್ಟು ಮಾತಾಡ್ತಾರೆ. ಆದರೆ ನಾನು ಸುಳ್ಳು ಹೇಳ್ತಿಲ್ಲ ಅಪ್ಪ. ನಿಮಗೆ ಗೊತ್ತಿಲ್ಲದೆ ಇರೋ ಒಂದು ಸತ್ಯನ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಸತ್ಯನ ಹೇಳು ಮಗಳೇ. ಅಪ್ಪ, ನೀವು ಅಂದ್ಕೊಂಡಿರೋ ಹಾಗೆ ಈ ಮನೆಗೆ ಮಗುನ ಕರ್ಕೊಂಬಂದಿರೋದು ನನ್ನ ಗಂಡ ಅಲ್ಲ. ನನಗೂ ಅವ್ರಿಗೂ ಮದುವೆ ಆಗಿಲ್ಲ. ಸಾನ್ವಿಗೆ ಅವರು ಅಪ್ಪ ಅಲ್ಲ. ಮಗಳೇ, ಏನು ಹೇಳ್ತಿದ್ಯಾ ನೀನು? ಹೌದಪ್ಪ, ಈಗ ನಮ್ಮ ಮನೆಗೆ ಬಂದಿದ್ದಾರಲ್ಲ, ಅವ್ರು ಯಾರು ಅಂತಾನೆ ನನಗೆ ಗೊತ್ತಿರಲಿಲ್ಲ. ಆದರೆ ಅವ್ರ ಮಗುಗೆ ಆಶ್ರಯ ಕೊಟ್ಟು ಅವ್ರನ್ನ ಕಾಪಾಡಿಕೊಂಡು ಇಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ. ನನ್ನ ಮೇಲೆ ಪ್ರೀತಿ ತೋರಿಸಿ, ಕಾಳಜಿ ತೋರಿಸಿ ನನ್ನನ್ನು ಹುಷಾರು ಮಾಡಿದ್ದಾರೆ. ಒಂದು ಅರ್ಥದಲ್ಲಿ ಅವ್ರ ಈ ಮನೆಗೆ ಬಂದು ನನಗೆ ಬದುಕು ಕಟ್ಕೊಟ್ಟಿದ್ದಾರೆ. ಆದರೂ ಇಷ್ಟು ದೊಡ್ಡ ಸುಳ್ಳು? ಇಲ್ಲ ಅಪ್ಪ, ಅವ್ರು ತೋರಿಸಿರೋ ಕಾಳಜಿ, ಅವ್ರು ತೋರಿಸಿರೋ ಪ್ರೀತಿ ಇದ್ಯಾವುದು ಸುಳ್ಳಲ್ಲ. ಅವ್ರ ಒಳ್ಳೆ ಗುಣಕ್ಕೆ ನಿಜವಾಗ್ಲೂ ನನ್ನ ಮನಸ್ಸು ಕರಗಿದೆ ಅಪ್ಪ. ಈ ಹಿಂದೆ ನಾನು ನಂಬಿ ಮದುವೆ ಆಗಿದ್ದ ಹುಡುಗ ನನಗೆ ಮೋಸ ಮಾಡಿ ಹೊರಟೋಗ್ಬಿಟ್ಟ. ಈಗ ಅವ್ನು ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ನನಗೆ ಯಾವುದೂ ಗೊತ್ತಿಲ್ಲ ಅಪ್ಪ. ನಿಮಗೆ ಹೇಳಿದೆ, ನಾನು ಅವನನ್ನು ಮದುವೆ ಆಗಿದ್ದಕ್ಕೆ ನನ್ನ ಜೀವನಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟಿದ್ದಾನೆ. ಅದಾದ್ಮೇಲೆ ನನಗೆ ಜೀವನನೇ ಇಲ್ಲ, ನನ್ನ ಜೀವನೂ ಹೋಗ್ಬಿಡ್ಲಿ ಅಂದ್ಕೊಂಡೆ. ಆದರೆ ಅಷ್ಟರಲ್ಲಿ ನನ್ನ ಬಾಳಿಗೆ ಬೆಳಕಾಗಿ ಬಂದಿದ್ದು ಇವರು ಅಪ್ಪ. ನನಗೆ ಗೊತ್ತಿಲ್ಲದೆ ನಾನು ಅವರನ್ನು ಇಷ್ಟಪಡ್ತಿದ್ದೀನಿ ಅಂತ ಅನ್ನಿಸ್ತಿದೆ ಅಪ್ಪ. ಆದರೂ ಅವ್ರ ಮುಂದೆ ನನ್ನ ಪ್ರೀತಿನ ಹೇಳ್ಕೊಳ್ದೆ ನಾನು ಮದುವೆ ಆಗಬಾರ್ದು ಅಲ್ವಾ ಅಪ್ಪ? ಈ ಸತ್ಯಗಳನ್ನೆಲ್ಲ ನಿನ್ನಿಂದ ಮುಚ್ಚಿಟ್ಟು ಈ ಮದುವೆ ನಡಿಬಾರ್ದು ಅಲ್ವಾ ಅಪ್ಪ? ಈಗಾಗಲೇ ನಿನ್ನಿಂದ ನನ್ನ ಪ್ರೀತಿ, ನನ್ನ ಮದುವೆ ವಿಷಯ ಮುಚ್ಚಿಟ್ಟಿದ್ಕೆ ನನ್ನ ಜೀವನನೇ ನರ್ಕ ಆಗೋಗಿತ್ತು. ಇನ್ಮೇಲೆ ನನ್ನ ಮನಸ್ಸಲ್ಲಿ ಏನೇ ಇದ್ರೂ ನಿಮ್ಮ ಹತ್ರ ಹೇಳ್ಕೋಬೇಕು ಅಂದ್ಕೊಂಡೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಅವ್ರನ್ನ ಮದುವೆ ಆಗೋದಕ್ಕೆ ನಾನು ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದೀನಿ ಅಪ್ಪ. ನನಗೆ ಆಶೀರ್ವಾದ ಮಾಡಿ ಅಪ್ಪ.